ಹೊರಗೆ ಹೋದ್ರೆ ಜಾಗ್ರತೆ ಎನ್ನುವಾಗ ಯಾಕೆ ಅಂತ ಕೇಳಿದೆ. ಅಯ್ಯೋ ದೇವರೇ, ಕೃಷ್ಣ ಎಂದು ಮುನಿತಾನೆ, ಕಂಡ ಹೆಣ್ಣು ಮಕ್ಕಳೆಲ್ಲರನ್ನು ವಶಪಡಿಸ್ತಾನೆ ಎನ್ನುವ ಹಾಗೆ. ಅಲ್ಲ, ನೀವೇ ಆಲೋಚನೆ ಮಾಡಿ. ಮೊನ್ನೆ ಹುಟ್ಟಿದಂತಹ ಕೃಷ್ಣ, ಅವನಿಗೆ ಇನ್ನು ಒಂದು 5-6 ವರ್ಷ ಆಗಿರ್ಬೇಕಷ್ಟೇ. ಇಷ್ಟು ದೊಡ್ಡವರನ್ನು ವಶ ಮಾಡ್ತಾನೆ ಅಂತ ಹೇಳಿದ್ರೆ ಸೊಕ್ಕೆ ಸಿದ್ರೆ ನನ್ನ ಕಣ್ಣ ಮುಂದೆ ಅವ ಬರಬೇಕು. ನಾನೊಂದು ವಿಷಯ ಕೇಳುತ್ತೇನೆ. ಈ ಗಂಡು ಮಕ್ಕಳಿಂದ ಹೆಣ್ಣು ಮಕ್ಕಳು ಕೇಳುವುದು, ಹೆಣ್ಣು ಮಕ್ಕಳಿಂದ ಗಂಡು ಮಕ್ಕಳು ಕೇಳುವುದು. ಉತ್ತರ ಒಂದೇ, ಹೆಣ್ಣು ಮಕ್ಕಳಿಂದಲೇ ಗಂಡು ಮಕ್ಕಳು ಕೇಳುವುದು. ಯಾಕೆ ಅಂತ ಹೇಳ್ತೇನೆ. ಈ ಕೆಲವು ಹೆಂಗಸರು ಮನೆಯಲ್ಲಿರುವಾಗ ಗರತಿ ಗಂಗಮ್ಮನ ಹಾಗಿರುತ್ತಾರೆ. ಹೊರಗೆ ಹೋಗಬೇಕು ಎನ್ನುವ ಹಾಗೆ ಅವರಿಗೆ ಆಲೋಚನೆ ಹಿಡಿದಾಗ ಪೆಟ್ಟಿಗೆಯಲ್ಲಿ ಒಂದು 10-15 ಒಳ್ಳೆಯ ಸೀರೆ ಇರುತ್ತದೆ. ಆ 10-15 ಒಳ್ಳೆಯ ಸೀರೆಯಲ್ಲಿ ಮತ್ತೂ ಒಳ್ಳೆಯದನ್ನು ಸೀರೆ ತೆಗೆದು ಚಂದ ಮಾಡಿ ಬಿಟ್ಟುಕೊಂಡು ಮನೆಯಲ್ಲಿ ನೋಡಬೇಕು. ಈ ಕೂದಲನ್ನು ಬಿಟ್ಟುಕೊಂಡು ಹೇಗಿರುತ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೊರಗೆ ಹೋಗುವಾಗ ಒಂದಿಷ್ಟು ಆಭರಣವನ್ನು ಹಾಕಿಕೊಂಡು ಒಂದು ಒಳ್ಳೆ ಸೀರೆ ಹುಟ್ಟಿಕೊಂಡು ದಸ ಬಸ ಅಂತ ದಾರಿಯಲ್ಲಿ ನಡ್ಕೊಂಡು ಹೋದ್ರು. ಹತ್ತಿರದಲ್ಲಿ ಬಸ್ ಯಾರೋ ಒಂದು 4 ಹುಡುಗರ ಗುಂಪು ಇರ್ತದೆ. ಸುಮ್ಮನೆ ಅವರು ಅವರಷ್ಟಕ್ಕೆ ಇರ್ತಾರಪ್ಪ. ಈ ಹೆಂಗಸ ಏನು ಮಾಡ್ತಾಳೆ, ಸುಮ್ಮನೆ ಕಿಸುಕ್ ಅಂತ ಹೇಳಿ ನಗುತ್ತಾಳೆ. ಅದನ್ನು ನೋಡಿ ಆ ಹುಡುಗನಿಗೂ ಸ್ವಲ್ಪ ಆಸಕ್ತಿ ಹುಟ್ಟುತ್ತದೆ. ಸ್ವಲ್ಪ ಇವಳು ಮುಂದೆ ಹೋಗಿ ಹೀಗೆ ಹಿಂದೆ ತಿರುಗುತ್ತಾಳೆ. ಯಾಕೆ ಇವಳನ್ನೇ ನೋಡ್ಯವ ಅಂತ ಹೇಳುವ ಹಾಗೆ. ಹಾಗಾದ್ರೆ ಹೇಳಿ, ಹೆಣ್ಣಿನಿಂದ ಗಂಡು ಕೆಟ್ಟದ್ದು, ಗಂಡಿನಿಂದ ಹೆಣ್ಣು ಕೆಟ್ಟದ್ದು. ಇದಕ್ಕೆಲ್ಲ ಕಾರಣ ಹೆಣ್ಣು ಮಕ್ಕಳೇ. ನಮ್ಮತನ ನಮಗಿರಲು ಬೇರೆಯವರು ಯಾರ ಹೆಜ್ಜೆಗೆ ನಮಗಾಗಬೇಕಂತಿಲ್ಲ. ಸೂರ್ಯ ತಿರುಗುತ್ತಾ ಇದ್ರೆ ದಾರ ಹಾಕ್ಲಿಕ್ಕೆ ಆಗ್ತದ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಸೀರೆ ಹೆಸರಿಗೂ ಗಟ್ಟಿಯಾಗಿರ್ಬೇಕು. ಯಾರ ಬಗ್ಗೆ ನಾವು ನೋಡಿಕೊಳ್ಳುತ್ತೇವೆ. ಹಾಗೆ ಗೋಪಿಕಾಂಗರಿಗೆ ಎಲ್ಲರಿಗೂ ಹೇಳಿಕೊಂಡು ಬಂದಿದ್ದೇವೆ. ನಾನು ಎಲ್ಲಿ ಸಿಕ್ಕಿದ್ರು ಕೂಡ ಕೃಷ್ಣ ನನ್ನ ಕೈಗೆ ಸಿಗಬೇಕು. ಬೆಕ್ಕಿನಂದಲ್ಲಿ ಬಂದು ಮನೆ ಬೊಕ್ಕುಲೂಟಿಯ ಕೈವ ಸಮಯ ಎಕ್ಕ ಸೊಕ್ಕಲು ಮುರಿಯದೆ ಚಕ್ಕಗೆ ಇಕ್ಕಿದರು ಪಥವ ಅಕ್ಕರಾದಿಯು ಪುರದೊಡೆದಿಯ ಮಿಕ್ಕ ಸುದತಿಯರೆಲ್ಲ ಕೃಷ್ಣನ ಟಕ್ಕುಟವಳಿಗೆ ಬಲಿಯಾದರವರಿಗೆ ತಕ್ಕಬಲ್ಲದೆ ತಾಯಿ ಎನ್ನೋಳು ಮಿಕ್ಕ ಸುದತಿಯರೆಲ್ಲ ಕೃಷ್ಣನ ಟಕ್ಕುಟವಳಿಗೆ ಬಲಿಯಾದರು. ಹಾಗಾಗಿ ನಾನು ಹೇಳುವುದು ಇಷ್ಟೇ, ನನ್ನ ಕಡೆಗೆ ಬರಬೇಕಾ ಕೃಷ್ಣ ಇವತ್ತು ತಿರುಗಾಟ ಮಾಡಬೇಕು. ಹೇಗೆ? ನಾನು ಒಬ್ಬಳೇ ಅಲ್ಲ, ಒಂದು 100 ಸಖ್ಯರನ್ನು ಬರಲಿಕ್ಕೆ ಹೇಳಿದ್ದೀನಿ. ಹೌದು, 100 ಇದ್ದಾರೆ. ಎಲ್ಲಿ ಸಖ್ಯ? ಬನ್ನಿ 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 ಬನ್ನಿ, ಹೇಗೆ ಬನ್ನಿ ಹೇಗೆ ಬನ್ನಿ ಹೇಗೆ ಬನ್ನಿ. ತಿರುಗಾಟ ಮಾಡಬೇಕು ಎನ್ನುವ ಹಾಗೆ 100 ಜನರನ್ನು ಬರ್ಲಿಕ್ಕೆ ಹೇಳಿದೆ. ಬಂದದ್ದು 100 ಜನ. ಅಮ್ಮ, ಉಳಿದವರು ಎಲ್ಲಿದ್ದಾರೆ? ಜಾಗ ಸಾಕಾಗ್ಬೇಕು. ಹಾಗೆ ಹಿಂದೆ ಹೌದಾ? ಅವರೆಲ್ಲ ತಯಾರಾಗ್ತಾ ಇದ್ದಾರೆ. ನೀವು ಈಗಾಗಲೇ ತಯಾರಾಗಿದ್ದೀರಿ. ಈಗ ತಿರುಗಾಟಕ್ಕೆ ಹೋಗ್ಬೇಕಂತ ಮನಸ್ಸಾಗಿ. ಹೇಗೆ ಹೋಗುದಾ? ಈಗ ಹೋಗ್ಲಿಕ್ಕೆ ಇನ್ನು ಹೊರಡಬೇಕು ತಿರುಗಾಟ. ಯಾವ ತಿರುಗಾಟ ಕೊನೆ ಅಂತ ಹೇಳಿ ನೀವು ಯಾವುದರ ಬಗ್ಗೆ ಮಾತಾಡ್ತೀವಿ? ನಾವು ತಿರುಗಾಟ ಅಂದ್ರೆ ಈ ನಂದಗೋಪುರದ ಬೀದಿ ಬೀದಿಯಲ್ಲಿ ಹೋಗ್ಬೇಕು. ಹಾಗೆ ಇಷ್ಟರವರೆಗೆ ಹೋಗಿಲ್ಲ, ಇವತ್ತು ಹೋಗ್ಬೇಕಂತ ಆಸೆ ಆಗಿದೆ. ಹೇಗೆ ಹೋಗುದಾ? ಹೋಗುದಮ್ಮ, ಆದ್ರೆ ಒಂದುಂಟಮ್ಮ. ಏನು? ಹೋಗ್ಬೇಕಂತ ಮನಸ್ಸು ಉಂಟೆ, ಆದ್ರೆ ಒಂದು ಬೇಸರ ಉಂಟು. ಯಾಕೆ?
ಕೃಷ್ಣ ದಾರಿ